ಆತ್ಮೀಯ H16 ನ್ಯೂಸ್ ಅಥವಾ ಸಿದ್ದಾರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ ಹುಕ್ಕೇರಿ ಮತ್ತು ಎಮ್ಗಂಬಳ್ಳಿ ಜೋರ್ದಾರ್ ಚರ್ಚೆ ಇದಾವ, ಜೋರ್ದಾರ್ ರಾಜಕೀಯ ಕ್ರಿಯೆಯಿಂದ ಕೂಡಿದಾವ. ಸತೀಶ್ ಮತ್ತು ರಮೇಶ್ ಕತ್ತಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಇವೆರಡು ಭಾಗದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸ್ಕೋಬೇಕಂತೇಳಿ ಸಾಕಷ್ಟು ಪ್ರಯತ್ನ ನಡೆಸಿದ್ದಾರೆ. ಒಂದು ರೀತಿಯಿಂದ ಇದು ಒಳ್ಳೆಯ ರಾಜಕಾರಣ. ಏಕೆಂದರೆ ಸ್ಪರ್ಧಾತ್ಮಕವಾಗಿ ಜನರಿಗೆ ಒಳ್ಳೆಯ ಕೆಲಸ ಮಾಡುವಂತಹ ರಾಜಕಾರಣ, ಅದು ಸದಾ ಒಂದು ಸ್ಪರ್ಧಾತ್ಮಕ ಲೋಕ ನಿರ್ಮಾಣ ಮಾಡುವ ಜೊತೆಗೆ ಜನಪರವಾದಂಥ ಕೆಲಸಗಳು ಸಹಿತ ಆಗೋದು ಸಾಧ್ಯತೆಗಳಿದ್ದಾವೆ. ಆ ದಿಶೆಯಲ್ಲಿ ರಮೇಶ್ ಕತ್ತಿಯವರು ನಮ್ಮ ಎಮ್ಕಂಬಳ್ಳಿ ಕ್ಷೇತ್ರದಲ್ಲಿ ಬರುತ್ತಿರುವಂಥ ಬಗರ್ನಾಳ ಗ್ರಾಮದಲ್ಲೇ ನಿರಂತರ ವಿದ್ಯುತ್ ಜ್ಯೋತಿ, ವಿದ್ಯುತ್ ಸರಬರಾಜ ಅನ್ನುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಆ ದಿಶೆಯಲ್ಲೇ ಎಲ್ಲರಿಗೂ ಬೆಳಕಾಗುವಂಥ 26.60 ಲಕ್ಷ ವೆಚ್ಚದಲ್ಲಿ ಬೀದಿ ದೀಪಗಳನ್ನು ತರೋದು ಒಂದು ರೀತಿ ಅಂದರೆ ಗುಡ್ಡಗಾಡ ಪ್ರದೇಶ. ಇಂಥ ಪ್ರದೇಶದಲ್ಲೇ ಸಹಜವಾಗಿ ಡೆವಲಪ್ಮೆಂಟ್ ಏನೂ ಇಲ್ಲದಂಥದ್ದು. ಆದರೂ ನಾವೊಂದಿಷ್ಟು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳುವಂಥ ಕೆಲಸವನ್ನು ನಮ್ಮ ರಮೇಶ್ ಕತ್ತಿಯವರು ಮಾಡಿದ್ದಾರೆ. ಅದರಲ್ಲೂ ತಮ್ಮ ಅಣ್ಣ ಉಮೇಶ್ ಕತ್ತಿಯವರು 1986ರಿಂದ 2008ರವರೆಗೆ ಈಗಿನ ಗುಡ್ಡದರಿ ಅಂತ ಕರೀತಾರೆ. ವಿಶೇಷ ಪದ ಇದು. ಗುಡ್ಡದರಿ ಅಂತಂದರೆ ಗುಡ್ಡ ದಂಡಿ ಇದ್ದಂಥದ್ದು, ಗುಡ್ಡ ದರಿ ತಗ್ಗುಗಳ ಮಧ್ಯೆ ಇರೋಂಥ ಪ್ರದೇಶ. ಅಲ್ಲೇ ನಾವು ಕೆಲಸ ಮಾಡಿದ್ದೀವಿ, ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇಲ್ಲಿ ದ್ವೇಷ ರಾಜಕಾರಣ ಬೇಡ ಅನ್ನುವಂಗೆ ಮಾತಾಡಿದ್ದಾರೆ. ನಿಜವಾಗಿ ಇದು ಒಪ್ಪು ವಿಷಯ. ದ್ವೇಷ ರಾಜಕಾರಣ ಯಾರು ಮಾಡಿದರೂ ತಪ್ಪದು. ರಮೇಶ್ ಕತ್ತಿಯವರು ಮಾಡಲಿ, ನಮ್ಮ ಸತೀಶ್ ಅವರು ಮಾಡಲಿ, ರಮೇಶ್ ಅವರು ಮಾಡಲಿ, ಇದಲ್ಲ. ಜನಕ್ಕೆ ಬೇಕಾದಂಥ ಒಳ್ಳೆಯ ಕೆಲಸಗಳನ್ನ ಮಾಡಿ ಅವರು ಆಡಳಿತ ಯಾರಾದರೂ ಅವ್ರು ಮಾಡಲಿ. ಯಾಕಂದರೆ ಇಲ್ಲಿ ಜನ ಸೇವಕರಾಗಿ ಬರ್ತಾ ಇದ್ದಾರೆ ವಿನಃ ಜನ ನಾಯಕರಂತ ಅಲ್ಲ ಇವೆಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ನಿಧಾನಕ್ಕೆ ಇದೆಲ್ಲ ಅರ್ಥ ಆಗೋ ವಿಷಯನೂ ಆಗ್ಲಿಕ್ಕತ್ತದ. ಈ ದಿಶೆಯಲ್ಲಿ ರಮೇಶ್ ಕತ್ತಿಯವರು ಹೇಳಿದಂಥ ಮಾತು ದ್ವೇಷ ರಾಜಕಾರಣ ಬೇಡ ಅಂದಾಗ ಅದೇನು ದ್ವೇಷ ರಾಜಕಾರಣ ಇರ್ಬೋದು, ಹಬ್ಬಿಸ್ತಾ ಇರ್ಬೋದು, ಒಬ್ರಿಗೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇರ್ತಾರೆ. ಅವರಿಬ್ಬರ ಮಧ್ಯದಲ್ಲಿ ಸತ್ಯ ಎಲ್ಲಿ ಒಂದು ಕಡೆ ಇರ್ತದೆ. ಅದೇನೂ ಇರಲಿ, ಅಂಥ ರಾಜಕಾರಣ ಬೇಡ, ಜನರ ಪರವಾಗಿ ಕೆಲಸ ಮಾಡೋನು ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅದನ್ನು ಮೆಸೇಜ್ ಕೊಡಲಿ ಏನೂ ಇರಲಿ. ಈ ಭಾಗದಲ್ಲೇ ರಮೇಶ್ ಕತ್ತಿ ಅವರು ಈಗ ತಮ್ಮ ಕ್ಷೇತ್ರ ಇವತ್ತು ಹುಕ್ಕೇರಿ ಕ್ಷೇತ್ರಕ್ಕೂ ಮೇಲ್ಮೇಲೆ ನಮ್ಮ ಸತೀಶ್ ಅವರು ಹೋಗ್ತಾ ಇದ್ದಾರೆ. ಹೋಗಿ ಅಲ್ಲೇ ಜನ ಸಂಪರ್ಕ ಮಾಡೋದು, ಜನರಿಗೆ ಕೇಳೋದು, ಸಮಸ್ಯೆ ಏನು ಕೇಳೋದು. ನಕೀಲ್ ಕತ್ತಿಯವರು ಏನಾದರೂ ಆರೋಪ ಮಾಡಿದಾಗ ಉತ್ತರ ಕೊಡುವಂಥ ಒಂದು ಕೆಲಸವನ್ನು ನಡೆದ್ರೆ ಈ ವಾರದಲ್ಲಿ ಮೇಲೆ ಕೇಳ್ತಾ ಇದ್ದೀವಿ. ನಮ್ಮ ಸರ್ಕಾರ ಇಲ್ಲದೇ ಇದ್ದಾಗ, BJP ಸರ್ಕಾರ ಇದ್ದಾಗ ನಾವು ಕೆಲಸ ಮಾಡಿದ್ದೀವಿ ಎಮ್ಕಂಬಳ್ಳಿ ಕ್ಷೇತ್ರದಲ್ಲೇ. ಅಲ್ಲೇ ಡೆವಲಪ್ಮೆಂಟ್ ಸಲುವಾಗಿ ನೀವು ಇಲ್ಲಿ ಮಾಡಿರಿ, ಇನ್ನೊಬ್ಬರ ಮೇಲೆ ಆರೋಪ ಮಾಡಿದ್ರೆ ಏನು ಅರ್ಥ ಅದ ಅನ್ನುವಂಥ ಮಾತು ಮಾತಾಡಿದ್ದಾರೆ. ನೇರವಾಗಿ ನಿಖಿಲ್ ಕತ್ತಿಯವ್ರಿಗೆ ಮಾತಾಡಿದ್ರು. ಅಂದ್ರೆ ಈ ಭಾಗದಲ್ಲೇ ಕತ್ತಿ ವರ್ಸಸ್ ಜಾರಕಿಹೊಳಿ ಜೋರು ಹಿಡಿದು ಬಿಟ್ಟದ ಈ ಸಲ. ಯಾಕಂದರೆ 28 ಬಂತು, ಏನು ದೂರಿಲ್ಲ. ಆ ನಡುವೆ ಈಗ ಇನ್ನೂ ಅಷ್ಟು ಗ್ರಾಮ ಪಂಚಾಯತಿಗಳು, ತಾಲೂಕು ಪಂಚಾಯತಿಗಳು, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದ್ದಾವೆ. ಹೀಗಾಗಿ ಎಲ್ಲರೂ ತಮ್ಮ ಕೆಲಸವನ್ನು ತೋರಿಸ್ಕೊಂಡು ಮತ ಪಡೆಯುವಂಥ ಒಂದು ಹೊಸ ಪ್ರವೃತ್ತಿ ಕಾಣಲಿಕ್ಕತ್ತದಿಲ್ಲ. ಯಾಕಂದರೆ ಎರಡೂ ಒಂದು ರೀತಿ ಮತದಾನಿಗಳಿದ್ದಂಗೆ ಇಬ್ಬರು, ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬಗಳು. ಹೀಗಾಗಿ ಈಗ ಅವರ ಮಧ್ಯದಲ್ಲಿ ಈಗ ಚಿಕ್ಕಾಟ ಬಂದಿದ್ದರಿಂದಾಗಿ ಜನರಿಗೆ ಒಳ್ಳೆಯ ಕೆಲಸ ಆಗಲಿಕ್ಕತ್ತದ್ರಿ. ಇದು ಭಾಳ ಮಹತ್ವದ. ಯಾಕಂದರೆ ಯಾರೂ ಇರಲಿ, ಯಾರೂ ಗೆಲ್ಲಿ, ಯಾರೂ ಸೋಲಿ, ಒಬ್ರು ಗೆಲ್ಲಬೇಕು, ಒಬ್ರು ಸೋಲ್ಬೇಕು. ಗೆದ್ದವರ ಆಳ್ತಾರೆ, ಸೋತವರ ವಿರೋಧ ಮಾಡ್ತಾ ಹೋಗ್ತಾರೆ. ಇದೇ ಒಂದು ಚರಿಷ್ಮ ಪ್ರಜಾಪ್ರಭುತ್ವ ಚಂದ ಇರೋದು ಇಲ್ಲೇ. ಆದರೆ ಇದು ವೈಯಕ್ತಿಕ ಈರ್ಷ್ಯೆ ಆಗಬಾರ್ದು, ದ್ವೇಷ ಆಗಬಾರ್ದು, ಒಬ್ಬರನ್ನೊಬ್ಬರು ಮುಗಿಸುವಂತ ಹೋಗುವಂಥ ರಾಜಕಾರಣ ಆಗಬಾರ್ದು ಅನ್ನುವಂಥದ್ದು ಇಲ್ಲೆಲ್ಲರೂ ಗಮನಿಸಬೇಕು. ಆ ದಿಶೆಯಲ್ಲಿ ರಮೇಶ್ ಕತ್ತಿಯವ್ರ ಮಾತನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಅದು ಏನೋ ಆಗಲಿ, ಈ ಒಂದು ಡೆವಲಪ್ಮೆಂಟು ಬೆಳಕು ಕೊಡುವಂಥದ್ದು, ರಸ್ತೆ ಮಾಡುವಂಥದ್ದು, ಇವೆಲ್ಲ ಡೆವಲಪ್ಮೆಂಟ್ಗಳ ಜೊತೆಗೆ ಇನ್ನೂ ಅನೇಕ ಡೆವಲಪ್ಮೆಂಟ್ಗಳು ಇಲ್ಲಿ ಆಗಬೇಕಾಗ್ಯದ. ಆ ಕೆಲಸ ಪ್ರತಿಯೊಂದು ಗ್ರಾಮಕ್ಕೂ ಶಿಕ್ಷಣ ಎಲ್ಲರಿಗೂ ಸಿಗುವಂಥದ್ದು, ಸಮಾನವಾದ ಶಿಕ್ಷಣ ಅನ್ನುವಂಥದ್ದು ಮೇಲೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಅವು ಬೆಳಿಬೇಕಾಗಿದೆ. ಇವತ್ತು ಅದು ಬೆಳೆಸಬೇಕಾಗಿದೆ. ಶಿಕ್ಷಣಕ್ಕಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಹೆಚ್ಚು ಮಾಡಿಸುವಂಥದ್ದು, ಸ್ಕೂಲ್ಗಳನ್ನ ಹೆಚ್ಚು ಮಾಡಿಸುವಂಥ ಕೆಲಸ ಇವೆಲ್ಲಕ್ಕಿಂತ ಭಾಳ ಮುಖ್ಯ. ಯಾಕಂದರೆ ಗುಡ್ಡದರಿ ಏರಿಯಾದಲ್ಲೇ, ಗುಡ್ಡದ ಸಮೀಪದಲ್ಲೇ ಹೆಚ್ಚಿಗೆ ಶಿಕ್ಷಕರು ಸಹಿತ ಕಲಿಸ್ಲಿಕ್ಕೆ ಹೋಗೋದು ಒಳ್ಳೆ ಅಂತ ಹೇಳ್ತಾ ಇರ್ತಾರೆ ಸರ್ಕಾರಿ ಶಾಲೆಗಳ.
ಅಂಥ ಪ್ರಸಂಗದಲ್ಲಿ ಆ ಸ್ಕೂಲ್ಗಳಲ್ಲಿ ಆ ಭಾಗದಲ್ಲಿ ಸ್ಕೂಲ್ಗಳನ್ನು ತೆಗೆದ ಮಕ್ಕಳಿಗೆ ವಿದ್ಯೆ ಹಂಚೋದ ಕೆಲಸಗಳು ಈ ಸಂದರ್ಭದಲ್ಲಿ ನಡೀತಾ ಹೋದರೆ ಇನ್ನೂ ಉತ್ತಮ ಅಂತೇಳಿ ಒಟ್ಟಾರೆಯಾಗಿ ಹುಕ್ಕೇರಿ ಮತ್ತು ಎಮ್ಕಮಡಿ ನಿಧಾನಕ್ಕೆ ಈಗಾಗಲೇ ನಿಮಗೆ ಈ ಹಿಂದಿನ ಎಪಿಸೋಡ್ಗಳಲ್ಲಿ ಮಾತಾಡಿದ ಕತ್ತಿಯವರು ಸಹಿತ ಗೋಕಾಕ್ ಮತ್ತು ಮೂಡಲಿ ಭಾಗಗಳಿಗೂ ಸಹಿತ ತಮ್ಮದೇ ಆದಂಥ ಒಂದು ಹಿಡಿದು ಸಾಧಿಸುವಾಗ ಒಂದು ವಿರೋಧ ಪಕ್ಷ ತಯಾರು ಮಾಡಿಸುವಾಗ ಒಂದು ವ್ಯವಸ್ಥಿತವಾದ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ ಸುದ್ದಿಗಳು ಬರ್ತಾ ಇದ್ದಾವೆ. ಅಂದರೆ ಒಟ್ಟಿನಲ್ಲೇ ಈ ಭಾಗದಲ್ಲಿ ಈ 4 ಭಾಗಗಳಲ್ಲಿ ಅತ್ಯಂತ ಒಂದು ಸೂಕ್ಷ್ಮ ರೀತಿಯ ಮತ್ತು ಅಷ್ಟ ಗಟ್ಟಿಮುಟ್ಟಾದ ರಾಜಕೀಯ ಡೆವಲಪ್ಮೆಂಟ್ ಆಗ್ತಾಯಿದೆ. 4 ಅಂದ್ರೆ ಗೊತ್ತಾಯ್ತು ನಿಮಗೆ, ಹುಕ್ಕೇರಿ ಎಮ್ಕಮರಡಿ, ಇಲ್ಲಿ ಬಂದರೆ ಗೋಕಾಕ ಮತ್ತು ಇನ್ನೊಂದು ಮೂಡಲಗಿ. ಈ ಕ್ಷೇತ್ರಗಳಲ್ಲಿ ಇವರ ರಾಜಕೀಯ ಜಿದ್ದಾಜಿದ್ದಿ ಜೋರು ಆಗ್ತಾಯಿದೆ. ಈ ಜೋರಿನಿಂದಾಗಿ ಸಹಜವಾಗಿ ಬೆಳಗಾವಿ ರಾಜಕಾರಣ ಅಲರ್ಟ್ ಆಗೋ ಜೊತೆಗೆ ಜನರಿಗೆ ಒಳ್ಳೆಯ ಕೆಲಸಗಳು ಆಗ್ತಾವೆ ಅನ್ನೋದು ಜನಸಾಮಾನ್ಯರು ಮಾತನಾಡಿಕೊಳ್ಳುವಂಥ ವಿಷಯ. ಈ ರೀತಿ ಆದ್ರೆ ಈ ರೆಡ್ಡಿ ಇಲ್ಲ. ಆದರೂ ಸಹಿತ ಕೆಲವೊಮ್ಮೆ ಈ ಭಾಗಗಳಲ್ಲಿ ಏನೇನೋ ಸುದ್ದಿಗಳು ಬರ್ತಾ ಇರ್ತಾವೆ. ಬ್ಯಾಂಕ್ ಡೂಬ್ ಆದದ್ದು, ಮತ್ತೇನೋ ಆದದ್ದು, ಅದೇ ಕಾಲಕ್ಕೆ ಇನ್ನುಳಿದ ಡೆವಲಪ್ಮೆಂಟ್ ಆಗಿಲ್ಲ ಅನ್ನುವಂಥದ್ದು ಆರೋಪ ಪ್ರತ್ಯಾರೋಪಗಳ ಮೇಲೆ ಕೇಳಿ ಬರ್ತಾ ಇದ್ದಾವೆ. ಆ ಆರೋಪ ಪ್ರತ್ಯಾರೋಪಗಳಿದ್ದರು ಏನೂ ಇದ್ದರು, ಈಗೇನು ಡೆವಲಪ್ಮೆಂಟ್ ಆಗ್ತಿದೆ ವಾಸ್ತವವಾಗಿ ಅದು ಮುಖ್ಯ ಆಗ್ತದೆ. ಆ ದಿಶೆಯಲ್ಲಿ ವಿಚಾರ ಮಾಡಿದಾಗ ಕತ್ತಿಯವರು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಇಲ್ಲೇ ತಮ್ಮ ಭಾಗದಲ್ಲೇ ಡೆವಲಪ್ಮೆಂಟ್ ಮಾಡೋ ಜೊತೆಗೆ ಈ ಭಾಗದ ಇನ್ನೂ ಡೆವಲಪ್ಮೆಂಟ್ ಏನು ಆಗಬೇಕಾಯ್ತು ಅನ್ನೋದನ್ನು ಹೇಳುವಂಥ ಕೆಲಸ ಸಹಿತ ಮಾಡ್ತಾ ಇದ್ದಾರೆ ಅನ್ನೋಂಥ ಸುದ್ದಿಗಳಿದ್ದಾವೆ. ಒಟ್ಟಾರೆಯಾಗಿ ಈ ಭಾಗದಲ್ಲಿ ಹುಕ್ಕೇರಿ ಮತ್ತು ಎಮ್ಕಮರಡಿ ಪ್ಲಸ್ ಗೋಕಾಕ್ ಮತ್ತು ಅರಬಾವಿ ಕ್ಷೇತ್ರದಲ್ಲೇ ವಿಶೇಷವಾಗಿ ಈ ಕತ್ತಿ ಮತ್ತು ಜಾರಕಿಹೊಳಿಯವರ ಒಂದು ಏರಾಟ, ಅದು ತಮ್ಮ ರಾಜಕೀಯ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಪ್ರತಿಸ್ಪರ್ಧಿಗಳಕ್ಕಿಂತ ನಾವು ಜೋರಾಗಿ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಸ್ಪರ್ಧಾತ್ಮಕವಾದ ಮನೋಭಾವನೆ ಬೆಳೀತಾ ಇರೋದು ಒಳ್ಳೆಯ ಲಕ್ಷಣ, ಒಳ್ಳೆಯ ಡೆವಲಪ್ಮೆಂಟ್ ಈ 2 ಭಾಗಗಳಿಗೆ ಗೋಕಾಕ್ ಮತ್ತು ಅರಬಾವಿ, ಅದೇ ಕಾಲಕ್ಕೆ ಎಮ್ಕಮರಡಿ ಮತ್ತು ಹುಕ್ಕೇರಿ ಭಾಗ. ಅಲ್ಲಿ ಜನಕ್ಕೆ ಒಂದು ಒಳ್ಳೆಯ ಆಡಳಿತ ಸಿಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಅಲ್ಲಿ ನಾಯಕರು ಸ್ವತಃ ಬಂದು ಜನರಿಗೆ ಭೇಟಿಯಾಗಿ ಸಮಸ್ಯೆಗಳನ್ನು ಕೇಳುವಂಥ ವಿಧಾನ ನಿಧಾನಕ್ಕೆ ಹೆಚ್ಚಾಗ್ತಾ ನಡೆದ ಈ ಡೆವಲಪ್ಮೆಂಟ್ನಿಂದಾಗಿ ಸಹಜವಾಗಿನ ಒಳ್ಳೆಯ ಆಡಳಿತ ಸಿಗ್ಬೋದು ಅಂತೇಳಿ ಜನಸಾಮಾನ್ಯರು ಆಸೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ಜನರ ಡೆವಲಪ್ಮೆಂಟ್ ಆಗಬೇಕಾಗಿರ್ತದೆ. ಅದು ಆಗಬೇಕಾಗಿತ್ತಂದ್ರೆ ನಾಯಕ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಈ ಭಾಗಗಳಲ್ಲಿ ತಮ್ಮ ಕುಟುಂಬ ರಾಜಕಾರಣ ಅನ್ರಿ ಏನೋ ಅನ್ರಿ ತಾವು ಬೆಳೆಸಲುವಾಗಿ ಒಂದು ಒಳ್ಳೆಯ ಕೆಲಸ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ 2 ಕಡೆಯವರು. ಅದರಿಂದಾಗಿ ಈ ಭಾಗದಲ್ಲೇ ಒಳ್ಳೆಯ ಡೆವಲಪ್ಮೆಂಟ್ಗಳಾಗುವ ಎಲ್ಲ ಅವಕಾಶಗಳು ಕಾಣ್ತಾ ಇದ್ದಾವೆ. ಹೀಗಾಗಿ ಇವತ್ತು ನಮ್ಮ ರಮೇಶ್ ಕತ್ತಿ ವರ್ಸಸ್ ಸತೀಶ್ ಜಾರಕಿಹೊಳಿ ಅವರ ಈ 2 ಕ್ಷೇತ್ರಗಳಲ್ಲೇ ಈ ಕೆಲಸಗಳಾಗ್ತಾ ಇದ್ದಾವೆ ಅನ್ನೋದಕ್ಕೆ ಅಲ್ಲಿ ನಡೀತಿರೋಂಥ ಕಾರ್ಯಕ್ರಮಗಳ ಸಾಕ್ಷಿ ಅಂತ ಹೇಳ್ತಾ ಇನ್ನೂ ಜೋರಾಗಿ ಆಗಬೇಕಾಗಿದೆ. ಅದು ಮುಂದಿನ ದಿನದಲ್ಲಿ ಆಗ್ಬೋದು ಅನ್ನೋಂಥ ಆಶಾವಾದ ಇಟ್ಟುಕೊಂಡ ರಮೇಶ್ ಕತ್ತಿ ಅವರು ಹೇಳಿದಂಥ ದ್ವೇಷ ರಾಜಕಾರಣ ಮಾಡೋಕ್ಕಿಂತಲೂ ಜನಸೇವೆಯ ರಾಜಕಾರಣ ಮಾಡಿದರೆ ಹೆಚ್ಚು ಕಾಲಗಳು ನಾವು ರಾಜಕೀಯದಲ್ಲೇ ಒಬ್ಬ ನಾಯಕರೇ ಉಳಿಲಿಕ್ಕೆ ಸಾಧ್ಯದ. ಇಲ್ಲತ್ತಪ್ಪ ಅಂತಂದ್ರೆ ನಾಯಕತ್ವ ಗಾಯಬಾಗುವಂಥ ಎಲ್ಲ ಲಕ್ಷಣಗಳು ಇದ್ದಾವೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.